ನಮಸ್ಕಾರ, ಟಿವಿ2ಗೆ ಸ್ವಾಗತ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅತ್ಯಂತ ಅಭಿವೃದ್ಧಿ ಹೊಂದಿದ ವಾರ್ಡ್ಗಳಲ್ಲಿ ಒಂದಾದ ಪುಟ್ಟೇನಹಳ್ಳಿ ವಾರ್ಡ್ನ ಪುಟ್ಟೇನಹಳ್ಳಿ ಸರ್ಕಲ್ನಲ್ಲಿ ನೂತನವಾಗಿ ನಿರ್ಮಿಸಲಾದ ಬೃಹತ್ ಮಹಾದ್ವಾರವನ್ನು ಜನಪ್ರಿಯ ಶಾಸಕರಾದ ಸತೀಶ್ ರೆಡ್ಡಿ ಅವರು ಸಾರ್ವಜನಿಕ ಲೋಕಾರ್ಪಣೆ ಮಾಡಿದರು. ಈ ಕಾರ್ಯಕ್ರಮದ ಪ್ರಮುಖ ಮುಖ್ಯಾಂಶಗಳು: ವಿಶೇಷ ಪೂಜೆ ಮತ್ತು ಹೋಮ. ಮಹಾದ್ವಾರದ ಉದ್ಘಾಟನೆ ಅಂಗವಾಗಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಾಂಪ್ರದಾಯಿಕವಾಗಿ ಹೋಮ ಹವನಗಳನ್ನು ನೆರವೇರಿಸಲಾಯಿತು. ಶಾಸಕರಿಗೆ ಸನ್ಮಾನ. ಇದೇ ಸಂದರ್ಭದಲ್ಲಿ ಮಾಜಿ ಕಾರ್ಪೊರೇಟರ್ ಆದ ಜಲ್ಲಿ ರಮೇಶ್ ಅವರು ಶಾಸಕ ಸತೀಶ್ ರೆಡ್ಡಿ ಅವರಿಗೆ ಗೌರವ ಸನ್ಮಾನ ಮಾಡಿದರು. ಮಂಜಣ್ಣ ಅವರಿಗೆ ಗೌರವಾಭಿನಂದನೆ. ಈ ಬೃಹತ್ ಮಹಾದ್ವಾರವನ್ನು ನಿರ್ಮಿಸಿ ಸಾರ್ವಜನಿಕರ ಬಳಕೆಗೆ ಮುಕ್ತಗೊಳಿಸಿದ ಮಂಜಣ್ಣ ಅವರಿಗೆ ಸ್ಥಳೀಯ ಮುಖಂಡರು ಸನ್ಮಾನಿಸಿ ಧನ್ಯವಾದಗಳನ್ನು ಅರ್ಪಿಸಿದರು. ಗಣ್ಯರ ಉಪಸ್ಥಿತಿ. ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರಾದ ವೇಣುಗೋಪಾಲ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಸ್ಥಳೀಯ ನಾಯಕರು ಹಾಗೂ ಸಾರ್ವಜನಿಕರು ಉತ್ಸಾಹದಿಂದ ಭಾಗವಹಿಸಿದ್ದರು. ನಮ್ ಪುಟ್ಟಹಳ್ಳಿ ಗ್ರಾಮದ್ದು ಎಷ್ಟೋ ದಿನದಿಂದ ಕನಸು ಇದು ಆರ್ಚ್ ಮಾಡ್ಬೇಕು ಅಂತ. ಎಲ್ಲಾರು ಮುಂದೆ ಬಂದು ಸ್ವಲ್ಪ ಡಿಲೇ ಆಗಿತ್ತು. ನಮ್ಮ ಮಂಜಣ್ಣ ಅಂದ್ಬಿಟ್ಟು ಈ ಬಿಲ್ಡಿಂಗ್ ಓನರು ಇದನ್ನ ಅವರೇ ಫುಲ್ ಅಮೌಂಟ್ ಹಾಕಿ ಅವರೇ ಕಟ್ಟಿ ನಮ್ಮ ಊರಿಗೆ ಮಾಡ್ಕೊಟ್ಟಿದ್ದಾರೆ. ಅವ್ರ ದೇವರು ಎಲ್ಲ ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿದ್ದು 3 ಜನಕ್ಕೆ ಇವತ್ತು ಆರ್ಚ್ ಓಪನ್ ಆಗಿರೋದ್ರಿಂದ ಎಲ್ಲಾರ್ಗು ಒಳ್ಳೇದಾಗ್ಲಿ. ಇವತ್ತಿಂದ ಇನ್ಮೇಲೆ ಪುಟ್ಟಹಳ್ಳಿ ಊರು ಮೊನ್ನೆ ಊರಬ್ಬ ಮಾಡಿದ್ವಿ, ತುಂಬಾ ಚೆನ್ನಾಗಿ ಮಾಡಿದ್ವಿ. ಯಾರು ಮಾಡಿರಲಿಲ್ಲ, ಎಷ್ಟೋ ವರ್ಷ ಆಗಿತ್ತು ಮಾಡಿ. ಈ ಸಿಟಿ ಮಾಡಿದ್ವಿ, ತುಂಬಾ ಚೆನ್ನಾಗಿದೆ. ಎಲ್ಲಾ ಪುಟ್ಟಹಳ್ಳಿ ವಾರ್ಡ್ ಜನತೆಗೆ ಒಳ್ಳೇದಾಗ್ಲಿ ಅಂತ ಎಂ.ಎಲ್.ಎ ಕೂಡ ಭಾಗವಹಿಸಿದ್ರು. ಅರ್ಜೆಂಟ್ ಮೀಟಿಂಗ್ ಇರೋದ್ರಿಂದ ಹೊರಟ್ಬಿಟ್ರು. ಎಷ್ಟೊತ್ತು ಬಂದೋಗಿದ್ದಾರೆ. ಅವ್ರ ಆಶೀರ್ವಾದ, ಎಲ್ಲರ ಆಶೀರ್ವಾದನ ಪುಟ್ಟಹಳ್ಳಿ ಅವ್ರಿಗೆ ಇರ್ಲಿ ಅಂತ ಹೇಳಿ
ಈಗಾಗ್ಲೇ ಹಲವು ದಿನಗಳ ಕನಸು ಇವತ್ತು ನನಸಾಗಿದೆ. ಈಗಾಗ್ಲೇ ತುಂಬಾ ದಿನದ ಹಿರಿಯರ ಗ್ರಾಮಸ್ಥರ ಏನ್ ಅಪೇಕ್ಷೆ ಪಡ್ತಿರೋ ಅದು ಇವತ್ತಿನ ದಿನ ನೆರವೇರಿದೆ. ಈ ವಿಶೇಷವಾದ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಶಾಸಕರಾದ ಸತೀಶ್ ರೆಡ್ಡಿ ಅವರು ಸಹ ಆಗಮಿಸಿ ಹಾಗೂ ಅದೇ ರೀತಿ ಅವರೊಂದಿಗೆ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಂತ ಎಲ್ ರಮೇಶ್ ಅವರು ಸಹ ನಮ್ಮೊಂದಿಗೆ ಹಾಗೂ ಎಲ್ಲ ಹಿರಿಯ ಮುಖಂಡರು ಸಹ ಈ ಊರಿನಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ನಮ್ಮದೇ ಊರಿಗೆ ಒಂದು ಹೆಬ್ಬಾಗಿಲು ಅಂತ ಆಗಿರೋದು ನಮ್ಗೆಲ್ಲರಿಗೂ ಸಂತೋಷ ತಂದಿದೆ. ಈಗ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಸಾಮಾಜಿಕ ಸೇವಾ ಕಾರ್ಯಕ್ರಮ ಪುಟ್ಟೇನಹಳ್ಳಿ ಬಗ್ಗೆ ಅದ್ದೂರಿಯಾಗಿ ಆಚರಿಸ್ತಾರೆ. ಕಾರಣ ಏನ್ತಾರೆ? ನಿಜಕ್ಕೂ ಪುಟ್ಟೇನಹಳ್ಳಿಗೆ ಈಗಾಗಲೇ ಇತಿಹಾಸ ಇರುವಂತ ಕ್ಷೇತ್ರ ನಮ್ಮ ಪುಟ್ಟೇನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ನಮ್ಮ ಊರ ದೇವತೆ ಆದಂತ ಸಲ್ಲಾಪುರಮ್ಮ ತಾಯಿ ಆಗಿರ್ಬೋದು, ಅದೇ ರೀತಿ ಶನಿಮಾತ್ರ ಸ್ವಾಮಿ ಟೆಂಪಲ್, ವಿಶೇಷವಾಗಿ ನಮ್ಮ ಪುಟ್ಟೇನಹಳ್ಳಿ ಸರ್ಕಲ್ ಅಲ್ಲಿ ಶಿವನ್ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ, ಈ ಸ್ಥಾಪಕರಾದಂತ ಲಕ್ಷ್ಮೀ ದೇವಸ್ಥಾನ ಸ್ಥಾಪಕರಾದ ಈಶ್ವರ ನಮ್ಮ ಹಿರಿಯರು ಸಹ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಬೆಂಬಲ ಜೋಡಿಸಿದ್ದಾರೆ. ವಿಶೇಷವಾಗಿ ಈ ಎಲ್ಲಾ ಕಾರ್ಯಕ್ರಮಗಳ ಮೇಲುಸ್ತುವಾರಿಯನ್ನ ಹಾಗೂ ನಿರ್ಮಾಪಕ ಅಂತ ಹೇಳ್ಬೋದು, ಎಲ್ಲಾ ಹಣಕಾಸಿನ ವ್ಯವಸ್ಥೆ ಇರ್ಬೋದು, ಎಲ್ಲವನ್ನು ಒಂದು ಸಣ್ಣ ಪುಟ್ಟ ನಾವೆಲ್ಲ ಇರ್ಬೋದು, ಕೇಂದ್ರ ಬಿಂದುವಾದಂತ ನಮ್ಮ ಮಂಜಣ್ಣರು ಸಹ ಅದನ್ನ ಮಾಡಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ, ನಮ್ಮ ಈ ಊರು ಗ್ರಾಮಸ್ಥರು, ಹಿರಿಯರು, ಕಿರಿಯರು, ಇಡೀ ನಮ್ಮ ಕುಟುಂಬದ ಪರವಾಗಿ ಎಲ್ಲ ಸರ್ವ ಜನಾಂಗದ ಪರವಾಗಿ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಅವ್ರು ಸದಾ ಇದೇ ರೀತಿ ನಮ್ ಜೊತೆ ಇರ್ಬೇಕಂತ ಹೇಳಿ ನಾವು ಕೇಳ್ಕೊಂತೀವಿ. ಶಾಸಕರಿಗೆ ಪುಟ್ಟೇನಹಳ್ಳಿ ವಾರ್ಡಿನ ಅನುದಾನ ಕೂಡ ಕಾರಣ ಇಲ್ಲ. ಈಗಾಗಲೇ ನೀವೇ ನೋಡಿದೀರಾ, ಇಬ್ರು ನಮ್ಮ ಶಾಸಕರು ಹಾಗೂ ನಮ್ಮ ರಮೇಶ್ ಅವರು ಸಹ ಎಲ್ಲಾ ರಸ್ತೆಗಳಲ್ಲೂ ತಕ್ಷಣ ಏನ್ ಬೇಕಾದ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲಾ ರಸ್ತೆಗಳಾಗ್ಲಿ ಈಗಾಗಲೇ ಇತ್ತೀಚಿನ ದಿನಗಳಲ್ಲೂ ಒಂದು ತಕ್ಷಣಕ್ಕೆ 10 ಬೋರ್ವೆಲ್ ಅನ್ನು ಕೊರೆಸುವಂತ ಕಾರ್ಯಕ್ರಮ ಅದು ಇವರ ಅಧ್ಯಕ್ಷತೆಯಲ್ಲಿ ಆಗಿದೆ. ಇದು ಯಾವುದೇ ಕುಂದುಕೊರತೆಗಳು ನಮ್ಮಲ್ಲಿ ಆಗ್ತಾ ಇಲ್ಲ. ಸಣ್ಣ ಪುಟ್ಟನೂ ಸಹ ಅದನ್ನ ತಕ್ಷಣ ಪರಿಹಾರ ಮಾಡುವಂತ ಕೆಲಸ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಶಾಸಕರು ಹಾಗೂ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಅವರು ಕೇಳ್ಕೊಂಡು ಮಾಡ್ತಾರೆ. ಅದೆಲ್ಲ ಯಾವುದೇ ರೀತಿಯಾದಂತ ಇಲ್ಲಿ ತೊಂದರೆ ಆಗ್ತಾ ಇಲ್ಲ, ಎಲ್ಲವೂ ಸುಸೂಕ್ಷ್ಮವಾಗಿ ನಡೀತಾ ಇದೆ. ಉದ್ದೇಶ ಏನ್ತಾರೆ? ಆಶ್ ಮಾಡೋ ಉದ್ದೇಶ ನಮ್ಮ ಊರಿನ ಜನ ಎಲ್ಲ ಕೇಳಿದ್ರು ಮಾಡ್ಬೇಕು ಅಂತ ಹೇಳಿ, ಅದು ನನ್ಗೂ ಒಂದು ಆಸೆ ಆಗಿತ್ತು, ಮಾಡಿದೆ. ಎಷ್ಟು ದಿವಸದಲ್ಲಿ ಆಯ್ತು ಸರ್ ಇದು? ಇದೆಲ್ಲ ಅಮ್ಮ ಒಂದು 8 ತಿಂಗಳಾಗಿದೆ. ನೀವು ಅನ್ಕೊಂಡಿದ್ರಾ ಹಿಂಗೆಲ್ಲ ಮಾಡ್ಬೇಕು, ಇದೇ ಟೈಪ್ ಬರ್ಬೇಕು, ಹಿಂಗೆ ಇದೇ ಟೈಪ್ ಮಾಡ್ಬೇಕಂತ ನಮ್ಮ ರಮೇಶ್ ಅಣ್ಣ ಅವರು, ನಮ್ಮ ಮೋಹನ್ ಬಾಬಾ ಅವರಿದ್ದಾರೆ, ಆಂಜನಪ್ಪ ಅಂತ ಇದ್ದಾರೆ, ಅದೆಲ್ಲ ಕುತ್ಕೊಂಡು ಮೀಟಿಂಗ್ ಮಾಡಿದ್ವಿ. ಇದೇ ರೀತಿ ಮಾಡ್ಬೇಕಂತ ಹೇಳಿ ಮಾಡಿದ್ವಿ. ನಮ್ಮೂರಲ್ಲಿ ತುಂಬಾ ಒಗ್ಗಟ್ಟಿರೋದ್ರಿಂದ ನಮ್ಮ ಕಾರ್ಯಕ್ರಮಗಳೆಲ್ಲ ತುಂಬಾ ಚೆನ್ನಾಗ್ ಆಗ್ತಾ ಇದೆ. ನಮ್ಮೂರಲ್ಲಿ ಭೇದ ಭಾವ ಅವೆಲ್ಲ ಏನಿಲ್ಲ. ಇಲ್ಲಿ ಎಷ್ಟೇ ಜನ ಇದ್ರು ಏನ್ ತೊಂದರೆ ಇಲ್ಲ ನಮ್ಗೆ. ಎಲ್ಲಾರು ಒಟ್ಟಿಗೆ ಇರ್ತೀವಿ, ನಮ್ಮೂರವರೆಲ್ಲ ಒಟ್ಟಿಗೆ ಕೆಲಸಗಳೆಲ್ಲ ಮುಗಿಸ್ತೀವಿ. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಅದಕ್ಕೋಸ್ಕರ ಒಂದು ಮಂಜಾನ ಅಂತ ಹೇಳ್ಬಿಟ್ಟು ನಾವೇ ಮಾಡ್ತೀವಿ, ನೀವು ಊರವ್ರು ಮಾಡ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅವ್ರ ಸ್ವಂತ ದುಡ್ಡಲ್ಲಿ ಮಾಡಿದ್ದಾರೆ, ತುಂಬಾ ಅದ್ದೂರಿಯಾಗಿ ಮಾಡಿಸಿದ್ದಾರೆ. ಶಾಸಕರ ಒಂದು ಅಭಿವೃದ್ಧಿ ಮಾದರಿ ಯಾವ ತರ ಇದೆ ಸರ್? ತುಂಬಾ ಚೆನ್ನಾಗಿದೆ, ಶಾಸಕರದ್ದು ತುಂಬಾ ಚೆನ್ನಾಗಿದೆ, ನಮ್ ಜಿಲ್ಲೆರಮೇಶ್ವರದ್ದು ತುಂಬಾ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಬರೀ ಪ್ರಚಾರಕ್ಕೆ ಮಾತ್ರ ಬ್ಯಾನರ್ ಇಲ್ಲ ನಮ್ಮೂರಲ್ಲಿ ಆತರ ಆಗೋದಿಲ್ಲ. ಯಾವ್ದೇ ಕಾರಣಕ್ಕೂ ತುಂಬಾ ಒಗ್ಗಟ್ಟಲ್ಲೇ ಮಾಡ್ತೀವಿ. ಏನೇ ಕೆಲಸ ಆದ್ರೂ ತುಂಬಾ ಒಗ್ಗಟ್ಟಲ್ಲೇ ಮಾಡ್ತೀವಿ. ಅಭಿವೃದ್ಧಿಯಲ್ಲಿ ಈಗ ಪುಟ್ಟೇನಹಳ್ಳಿ ವಾರ್ಡ್ ಹೌದೌದು, ತುಂಬಾ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಚಂದ್ರು ಅಂತ ಹೇಳ್ಬಿಟ್ಟು ಒಬ್ರು ಇದ್ದಾರೆ ನಮ್ ಪುಟ್ಟೇನಹಳ್ಳಿ, ನಮ್ ಸ್ನೇಹಿತರು. ಅವರೇ ತುಂಬಾ ಅಭಿವೃದ್ಧಿ ನಿಂತ್ಕೊಂಡು ಕೆಲಸ ಎಲ್ಲ ಮಾಡ್ಸಿರೋದು.